ನಾನು ಸತೀಶ್ ಗುಬ್ಬಿ ಮಾತಾಡೋದು. ನೋಡಿ, ಇದು ಇಲ್ಲಿಂದ ತಾರ್ ರೋಡ್ ಎಂಡ್ ಆಗುತ್ತೆ. ಈ ತಾರ್ ರೋಡ್ ಎಂಡ್ ಆದಮೇಲೆ ಇಲ್ಲಿಗೆ ಒಂದು 450 ಮೀಟ್ರ್ ಮಡ್ ರೋಡ್ ಬರುತ್ತೆ. ಇದೊಂದು 12 ಎಕರೆ ಜಾಗ. ಇದು ವಿಲೇಜ್. ನಾನೀಗ ಲ್ಯಾಂಡ್ ಹತ್ರ ಹೋಗ್ತಾ ಇದ್ದೀನಿ. ತಾರ್ ರೋಡ್ ಎಂಡ್ ಆಗುತ್ತೆ, ಮಡ್ ರೋಡ್ ಶುರು ಆಗುತ್ತೆ. ತಾರ್ ರೋಡಿಂದ ಇದು ಮಡ್ ರೋಡು ಒಂದು 450 ಮೀಟ್ರು ಬರುತ್ತೆ. ಈ ರಸ್ತೆ ಇದು ಸಹ ಆಗಿದೆ ರಸ್ತೆ. ಈ ರಸ್ತೆಗೆ ಇರೋವಂಥ ಪ್ರಾಪರ್ಟಿ ಟೋಟಲಿ ಬಂದು 12 ಎಕರೆ ಜಾಗ. ರೆಡ್ ಸಾಯಿಲ್ ಇದೆ, ಒಳ್ಳೆ ಭೂಮಿ. ನೋಡಿ, ನಾವು ಬಂದಿದ್ದಂಥ ರಸ್ತೆ ಇದು. ಈ ರಸ್ತೆಯಿಂದ ರೈಟ್ ಸೈಡ್ ಕಾಣುವಂಥದ್ದು ಇದು 12 ಎಕರೆ ಜಾಗ, ವಿಲೇಜ್ಗೆ ಹತ್ತಿರ ಇರುವಂಥ ಜಾಗ. ಮತ್ತು ಮಂಡ್ಯ ಟು ನಾಗಮಂಗಲ ರಸ್ತೆಯಿಂದ ಇಲ್ಲಿಗೆ ಟೋಟಲಿ ನಿಮಗೆ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯದಿಂದ ಬಂದರೆ ನಿಮಗೆ 12 ಕಿಲೋಮೀಟ್ರ್ ಆಗುತ್ತೆ. ಲ್ಯಾಂಡು ಡ್ರೈ ಲ್ಯಾಂಡು, ವಿಲೇಜ್ ಹತ್ತಿರ ಇರೋದ್ರಿಂದ ನಿಮಗೆ ರೆಡ್ ಸಾಯಿಲು, ಒಳ್ಳೆ ವಾಟರ್ ಬೆಲ್ಟ್ ಇರುವಂಥ ಜಾಗ ಇದು. ನೋಡಿ, ಏನು ನೋಡ್ತಾ ಇದ್ದೀರಾ, ಇದೇ ಲ್ಯಾಂಡು, ಇದೇ ರಸ್ತೆ. ಇದು ಸರ್ಕಾರಿ ರಸ್ತೆ. ಈ ರಸ್ತೆಯಿಂದ ನೋಡಿ, ಇಲ್ಲಿ ಒಂದು ಗೋಡೌನ್ ಇದೆ, ಅಂದರೆ ವಿಲೇಜ್ ಅವರು ಒಂದು ಮಾಡ್ಕೊಂಡಿದ್ದಾರೆ. ಅದೊಂದು ಟ್ಯಾಂಕ್ ಕಾಣುತ್ತೆ ನೋಡಿ, ಅದೇ ವಿಲೇಜು. ಈ ಲ್ಯಾಂಡು ಒಂದು 12 ಎಕರೆ ಗ್ರ್ಯಾಂಟ್ ಲ್ಯಾಂಡು, ಜನರಲ್ ಪ್ರಾಪರ್ಟಿ, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಇರುವಂಥ ಪ್ರಾಪರ್ಟಿ. ಟೋಟಲಿ 12 ಎಕರೆ ಲ್ಯಾಂಡು. ಒಂದು 3 ಜನ ರೈತರು ಬರ್ತಾರೆ ಈ ಲ್ಯಾಂಡಲ್ಲಿ. ರೆಡ್ ಸಾಯಿಲ್, ಮಂಡ್ಯದಿಂದ 12 ಕಿಲೋಮೀಟ್ರ್ ಆಗುತ್ತೆ. ಡ್ರೈ ಲ್ಯಾಂಡು, ಕೆಂಪು ಭೂಮಿ. ಕ್ಲೀನ್ ಮಾಡಬೇಕು. ತುಂಬ ಚೆನ್ನಾಗಿದೆ ಲ್ಯಾಂಡು, ತೋಟ ಮಾಡಲಿಕ್ಕೆ ಸೂಕ್ತವಾದ ಸ್ಥಳ. ಈ ಮಂಡ್ಯದಿಂದ ನಿಮಗೆ 12 ಕಿಲೋಮೀಟ್ರಲ್ಲಿ ಇದೊಂದು ಒಳ್ಳೆ ಭೂಮಿ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಕಾವೇರಿ ನೀರು ಸಹ ನಿಮಗೆ ಬೋರ್ ನೀರು ಸಹ ಒಳ್ಳೆ ನೀರು ಸಿಗುತ್ತೆ. ಡಿಪ್ಪು ಒಂದು 200-250 ಅಡಿಗೆಲ್ಲ ಒಳ್ಳೆ ನೀರು ಸಿಗುತ್ತೆ. ಮತ್ತು ಇದು ಜನರಲ್ ಪ್ರಾಪರ್ಟಿ. 4 ಎಕರೆ 3 ಜನ ರೈತರು ಬರ್ತಾರೆ. ನೋಡಿ, ಈ ರಸ್ತೆ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ ಭೂಮಿ ಯಾವ ರೀತಿ ಇದೆ ಅಂಥೇಳಿ. ಇದೇ ರೀತಿ ಇದೆ. ಈ ರೆಡ್ ಸಾಯಿಲ್ ಏನು ಕಾಣುತ್ತೆ ರಸ್ತೆ, ಅದೇ ರೀತಿ ಇದೆ. ಇದು ಕ್ಲೀನ್ ಮಾಡಿ ಲೆವೆಲ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಲ್ಯಾಂಡು. ಇದು ಸಹ ಮೆಟ್ಲಿಂಗ್ ಆಗಿರುವಂಥ ರಸ್ತೆ. ಇದು ಸರ್ಕಾರಿ ರಸ್ತೆ. ಇದೇ ನೋಡಿ, ಇದು ಕಂಟಿನ್ಯೂಗಿ ಹೀಗೆ ವಿಲೇಜ್ಗೆ ಹೋಗುತ್ತೆ, ಹಳ್ಳಿಗಳಿಗೆ ಹೋಗುತ್ತೆ. ಈ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಮರದಿಂದ ಹಿಡಿದು ರೋಡ್ ಸೈಡು ತುಂಬ ಚೆನ್ನಾಗಿ ವೈಡ್ ಇದೆ, ಅಂದರೆ ತುಂಬ ಅಗಲವಾಗಿ ರಸ್ತೆಗೆ ಸಿಗುವಂಥ ಜಮೀನಿದು. 12 ಎಕರೆ 3 ಜನ ರೈತರು ಬರ್ತಾರೆ.